ಕಥಾವೈಭವ ನಿಮ್ಮೊಂದಿಗೆ ಆಶ್ರೀ. ಕಥೆಯ ಹೆಸರು ಊರಿಗೆ ಉರಿ ಬಿದ್ದರೆ. ಒಂದಾನೊಂದು ಕಾಲದಲ್ಲಿ ಒಂದೂರಲ್ಲಿ ರೈತಪ್ಪ ರೈತಮ್ಮ ಎಂಬ ಅನುಕೂಲಸ್ಥ ದಂಪತಿಗಳು ಇದ್ದರು. ಅವರ ಮನೆಯಲ್ಲಿ ಒಂದು ಇಲಿ, ಒಂದು ಕೋಳಿ, ಒಂದು ಹಂದಿ ಹಾಗೂ ಒಂದು ಆಡು ಇದ್ದವು. ಎಲ್ಲವೂ ಸುಖವಾಗಿದ್ದವು. ಕೆಲವೊಮ್ಮೆ ಇಲಿ ಹೆಚ್ಚು ಧಾನ್ಯಗಳನ್ನು ಕಡಿದು ಹಾಕುತ್ತಿತ್ತು, ಚೀಲಗಳನ್ನು ತೂತು ಮಾಡುತ್ತಿತ್ತು. ರೈತಮ್ಮನಿಗೆ ಇಲಿಯ ಕಾಟ ಹೆಚ್ಚಾಯಿತು ಎನಿಸಿತು. ಇಲಿ ಪಾಷಾಣ ತರಿಸಿಕೊಂಡಳು. ಇದನ್ನು ಗಮನಿಸಿದ ಇಲಿ ಹೆದರಿಕೊಂಡಿತು. ಕೋಳಿಯ ಬಳಿ ಹೋಗಿ ನನ್ನನ್ನು ಕೊಲ್ಲಲು ಪಾಷಾಣ ತಂದಿದ್ದಾರೆ ಎಂದು ಗೋಳಾಡಿತು. ನಾನು ಹೇಗೆ ರಕ್ಷಿಸಿಕೊಳ್ಳಬೇಕು? ಯಾವುದಾದರೂ ಸಲಹೆ ಇದ್ದರೆ ಹೇಳಿ ಕೋಳಿಯಮ್ಮ ಎಂದು ಕೋಳಿಯ ಹತ್ತಿರ ತನ್ನ ಕಷ್ಟವನ್ನು ಹೇಳಿಕೊಂಡಿತು. ಕೋಳಿ, ನಾನುಂಟು, ನನ್ನ ತಿಪ್ಪೆಗುಂಡಿಯ ಕಾಳುಂಟು, ನಾನು ಸುಖವಾಗಿದ್ದೇನೆ, ನಿನ್ನ ಗೋಳಿಗೆ ನಾನೇಕೆ ಅಳಲಿ ಎಂದು ಬಿಟ್ಟಿತು. ನಂತರ ಇಲಿಯು ಹಂದಿಗೆ ತನ್ನ ಹೆದರಿಕೆಯನ್ನು ಹೇಳಿಕೊಂಡಿತು. ಹಂದಿಯೋ, ನಾನುಂಟು, ನನ್ನ ಕೆಸರು ಗುಂಡಿಯುಂಟು, ನಾನು ಆನಂದವಾಗಿದ್ದೇನೆ, ನನಗೆ ಪಾಷಾಣದ ಹೆದರಿಕೆ ಇಲ್ಲ, ನಿನ್ನ ಕಷ್ಟ ನಿನಗೆ ಎಂದಿತು. ಇದಾದ ನಂತರ ಇಲಿ ಆಡಿನ ಬಳಿ ಹೋಗಿ ತನ್ನ ನೋವಿನ ಕಥೆಯನ್ನು ಹೇಳಿತು. ಆಡು, ನಾನು ಮುಟ್ಟುವಷ್ಟು ಸೊಪ್ಪಿದೆ, ಬೆಚ್ಚನೆಯ ದೊಡ್ಡಿ ಇದೆ, ನನ್ನ ಪಾಡು ನನಗೆ, ನಿನ್ನ ಪಾಡು ನಿನಗೆ ಎಂದು ಬಿಟ್ಟಿತು. ಇಲಿ ತುಂಬ ದುಃಖದಿಂದ ತನಗೆ ಯಾರಿಂದಲೂ ಸಹಾಯವೂ ಸಿಗಲಿಲ್ಲ, ಕೊನೆ ಪಕ್ಷ ಸಹಾನುಭೂತಿಯೂ ಸಿಗಲಿಲ್ಲ ಎಂದು ಕೊರಗುತ್ತಾ ತನ್ನ ಬಿಲ ಸೇರಿಕೊಂಡಿತು. ಅಂದು ಸಂಜೆ ರೈತಮ್ಮ ಪಾಷಾಣವನ್ನು ಸಿದ್ಧಗೊಳಿಸಿದಳು. ಸರಿಯಾಗಿ ಕೈ ತೊಳೆಯದೆ ಎಲೆ ಅಡಿಕೆ ಹಾಕಿಕೊಂಡಳು. ಪಾಷಾಣದ ತುಣುಕು ಹೊಟ್ಟೆಗೆ ಸೇರಿರಬೇಕು. ಹೊಟ್ಟೆ ನೋವು ಮತ್ತು ವಾಂತಿ ಶುರುವಾಯಿತು. ಬಳಲಿ ಬೆಂಡಾದಳು. ತಕ್ಷಣ ರೈತಪ್ಪ ವೈದ್ಯರನ್ನು ಕರೆಸಿದ. ವೈದ್ಯರು ಆಕೆಗೆ ಚಿಕಿತ್ಸೆ ನೀಡಿದರು. ಕತ್ತಲಾಗಿದ್ದರಿಂದ ಇಲ್ಲೇ ಊಟ ಮಾಡಿಕೊಂಡು ಹೋಗಿ ಎಂದು ರೈತ ವೈದ್ಯರಿಗೆ ಒತ್ತಾಯ ಮಾಡಿದನು. ವೈದ್ಯರಿಗಾಗಿ ತನ್ನಲ್ಲಿದ್ದ ಕೋಳಿಯನ್ನು ಕತ್ತರಿಸಿ ಭರ್ಜರಿ ಪಲಾವ್ ಮಾಡಿಸಿ ಬಡಿಸಿಯೇ ಬಿಟ್ಟನು. ಬೆಳಿಗ್ಗೆ ಆಗೋ ಅಷ್ಟೊತ್ತಿಗೆ ರೈತಮ್ಮ ಪಾಷಾಣ ತಿಂದು ಬಿಟ್ಟಿದ್ದಳಂತೆ. ಏನು ಕಷ್ಟವಿತ್ತೋ ಏನೋ ಎಂಬ ಗಾಳಿ ಮಾತು ಊರಲ್ಲೆಲ್ಲ ಹರಡಿತು. ಊರಿನವರೆಲ್ಲ ಬಂದು ರೈತಮ್ಮನಿಗೆ ಸಾಂತ್ವನ ಹೇಳಿ ಕುಳಿತರು. ಕೆಲವರು ಮಧ್ಯಾಹ್ನ ಊಟಕ್ಕೂ ಉಳಿದುಕೊಂಡೇ ಬಿಟ್ಟರು. ಅವರಿಗಾಗಿ ರೈತಪ್ಪ ಹಂದಿಯನ್ನು ಕೊಂದು ಸಾರನ್ನು ಮಾಡಿ ಎಲ್ಲರಿಗೂ ಊಟ ಬಡಿಸಿದನು. ಸಂಜೆಯ ಹೊತ್ತಿಗೆ ಈ ಸುದ್ದಿ ದೂರದ ಬಂಧುಗಳಿಗೆ ನೆಂಟರಿಷ್ಟರಿಗೆಲ್ಲ ಗೊತ್ತಾಗಿ ಅವರೆಲ್ಲ ಎತ್ತಿನ ಗಾಡಿಗಳಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಬಂದೇ ಬಿಟ್ಟರು. ಮನೆ ತುಂಬ ನೆಂಟರಿಷ್ಟರು. ಅವರೆಲ್ಲರಿಗೂ ರೈತ ತನ್ನಲ್ಲಿದ್ದ ಆಡನ್ನು ಕಡಿದು ಬಿರಿಯಾನಿ ಮಾಡಿ ಉಣಬಡಿಸಿದ. ಮಧ್ಯರಾತ್ರಿವರೆಗೂ ಎಲ್ಲರೂ ಮಾತನಾಡುತ್ತಾ ಕುಳಿತಿದ್ದರು. ಯಾರೋ ಒಬ್ಬರು, ಈ ಪಾಷಾಣ ಅಪಾಯಕಾರಿ, ಮಕ್ಕಳು ಇರುವ ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಎಂದರು. ತಕ್ಷಣ ರೈತಪ್ಪ ಪಾಷಾಣವನ್ನು ದೂರ ಬಿಸಾಡಿಯೇ ಬಿಟ್ಟನು. ಇದನ್ನು ಕಂಡ ಇಲಿಗೆ ಸಂತೋಷವಾಯಿತು. ಸಂತಸ ಹಂಚಿಕೊಳ್ಳೋಣವೆಂದರೆ ಗೆಳೆಯರಾದ ಕೋಳಿ, ಹಂದಿ, ಆಡು ಎಲ್ಲ ಸತ್ತು ಹೋಗಿದ್ದವು. ಎಲ್ಲವೂ ಎಲ್ಲರ ಹೊಟ್ಟೆಯಲ್ಲೂ ಅಡಗಿ ಕುಳಿತಿದ್ದವು. ಈ ಘಟನೆ ನಿಜವೋ ಸುಳ್ಳೋ ಯಾರಿಗೆ ಗೊತ್ತು? ಆದರೆ ಅದರ ಸಂದೇಶ ಬಹಳ ಸರಳ. ನಮ್ಮೊಂದಿಗೆ ಇರುವವರು ತಮ್ಮ ಕಷ್ಟ ಹೇಳಿಕೊಂಡಾಗ ಸಾಧ್ಯವಿದ್ದರೆ ಸಹಾಯ ಮಾಡಬಹುದು, ಸಾಧ್ಯವಿಲ್ಲದಿದ್ದರೆ ಸಹಾನುಭೂತಿಯನ್ನಾದರೂ ತೋರಬಹುದು. ಊರಿಗೆ ಉರಿ ಬಿದ್ದರೆ ನನಗೇನು, ನಾನು ತಣ್ಣಗಿದ್ದೇನೆನ್ನುವ ಭಾವನೆ ಸರಿಯಲ್ಲ. ಉರಿ ನಮ್ಮನ್ನೇ ಮೊದಲು ಸುಡಬಹುದು ಅಲ್ಲವಾ? ಈ ಸಂದೇಶವನ್ನು ಸಮಯಕ್ಕೆ ಸೂಕ್ತವಾಗಿ ನಾವು ಬಳಸಿಕೊಳ್ಳಬಹುದು. ಕತೆ ಸೊಗಸಾಗಿದೆ ಅಲ್ವಾ? ಕತೆ ಹೇಳೋಣ, ಕೇಳೋಣ, ಎಲ್ಲರೊಂದಿಗೂ ಹಂಚಿಕೊಳ್ಳೋಣ. ಮತ್ತೊಮ್ಮೆ ಕಥಾ ಸಂಭ್ರಮದೊಂದಿಗೆ, ಕಥಾ ವೈಭವದೊಂದಿಗೆ ಆಶ್ರೀ.